ವೇಲೆನ್ಸಿ ಅಂದರೆ ನೋಡಿ, ಒಂದು ಧಾತು ಇನ್ನೊಂದು ಧಾತುವಿನೊಡನೆ ಎಷ್ಟು ಎಲೆಕ್ಟ್ರಾನನ್ನು ಕೊಡುತ್ತೆ, ಎಷ್ಟು ಎಲೆಕ್ಟ್ರಾನನ್ನು ಸ್ವೀಕರಿಸುತ್ತೆ, ಆ ನಂಬರನ್ನು ಆ ಧಾತುವಿನ ವೇಲೆನ್ಸಿ ಅಂತ ಕರೀತೀವಿ. ಗೊತ್ತಾಯ್ತನಮ್ಮ? ಒಂದಕ್ಕಿಂತ ಹೆಚ್ಚು ಧಾತುಗಳು ಸೇರಿ ಒಂದು ಅಣು ರೀತಿ ವರ್ತನೆ ಮಾಡುತ್ತಲ್ಲ, ಅದನ್ನು ರ್ಯಾಡಿಕಲ್ ಅಂತ ಕರೀತೀವಿ. ಯೂಶಲಿ ವೇಲೆನ್ಸಿ ಯಾವುದರಿಂದ ಬರುತ್ತೆ ಅಂತಂದರೆ, ಒಂದು ಆ್ಯಸಿಡಿಂದ ಬರುತ್ತೆ, ಇನ್ನೊಂದು ಬೇಸಿಂದ ಬರುತ್ತೆ. ಅಂದರೆ ಒಂದು ಆಮ್ಲದಿಂದ ಬರುತ್ತೆ, ಇನ್ನೊಂದು ಪ್ರತ್ಯಾಮ್ಲದಿಂದ ಬರುತ್ತೆ. ಈಗ ನೋಡಿ, ಆಮ್ಲ ಅಂದರೆ ಫಾರ್ ಎಕ್ಸಾಂಪಲ್ HCl ಅಂತ ಇದೆ, ಹೈಡ್ರೋಕ್ಲೋರಿಕ್ ಆಮ್ಲ. ಹೆಸರೇನು? ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹೈಡ್ರೋಜನ್ ಅನ್ನ ಸ್ಥಾನಾಂತರಗೊಳಿಸೋದೇ, ಹೈಡ್ರೋಜನ್ ಅನ್ನ ಹೊರತೆಗಿತಕ್ಕಂಥ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಆಸಿಡ್ ರಾಡಿಕಲ್ ಅಂತ. ಆಮ್ಲೀಯ ಅಯಾನುಗಳು, ಆಸಿಡ್ ರಾಡಿಕಲ್. ಫಸ್ಟು HCl ಅಂತ ಏನಿದು? ಹೈಡ್ರೋಕ್ಲೋರಿಕ್ ಆಸಿಡ್. ಅದರಲ್ಲಿ H+ ತೆಗಿತೀವಿ. H+ ಅಂದರೆ ಎಷ್ಟು ಎಲೆಕ್ಟ್ರಾನ್? ಒಂದು ಎಲೆಕ್ಟ್ರಾನ್. ಹೈಡ್ರೋಜನ್ ಎಷ್ಟು ಕೊಡ್ಬೋದು? ಒಂದು ಕೊಡ್ಬೋದು. ಯಾವಾಗ ಏನು ಸಿಗುತ್ತೆ ನಮಗೆ? Cl-. ಎಷ್ಟು ಮೈನಸ್? ಒಂದು ಪ್ಲಸ್ ತಗೊಂಡ್ರೆ ಎಷ್ಟು ಸಿಗುತ್ತೆ? ಒಂದು. ಇದಕ್ಕೆ ನಾವು ಎಂತ ಅಯಾನ್ ಅಂತ ಕರಿತೀವಿ? ಕ್ಲೋರೈಡ್ ಅಯಾನ್. ಏನಂತ ಕರಿತೀವಿ? ಕ್ಲೋರೈಡ್ ಅಯಾನ್. ನೆಕ್ಸ್ಟ್ H2SO4. ಯಾವ ಆಮ್ಲ? ಗಂಧಕ ಆಮ್ಲ. ಎಷ್ಟು ತೆಗಿತೀವಿ? ಇದು ಅಟಮಿಸಿಟಿ ಎಷ್ಟು? ಪ್ರಮಾಣ ಎಷ್ಟು? 2 H ಅನ್ನ ತೆಗಿತೀವಿ. 2 H ತೆಗೆದಾಗ SO4 ಎಷ್ಟು ಅದಕ್ಕೆ ವೇಲೆನ್ಸಿ ಸಿಗುತ್ತೆ? 2-. ಇದಕ್ಕೆ ನಾವು ಸಲ್ಫೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಲ್ಫೇಟ್ ಅಯಾನ್. ನೆಕ್ಸ್ಟ್ HNO3. HNO3 ನೈಟ್ರಿಕ್ ಆಮ್ಲ. ನೈಟ್ರಿಕ್ ಆಮ್ಲದಲ್ಲಿ NO3 ಎಷ್ಟು ತೆಗಿತೀವಿ? ಇದೆಲ್ಲ ಎಷ್ಟು? 1. ಅವಾಗ ಏನು ಸಿಗುತ್ತೆ? NO3-. ನಾವು ಬರೀ ಮೈನಸ್ ಬಂದರೆ 1 ಅಂತ ಅರ್ಥ. ಇದಕ್ಕೆ ನಾವೇನಾಯ್ತು? ನೈಟ್ರೇಟ್ ಅಯಾನ್. ನೆಕ್ಸ್ಟ್ HSO3. ಸಲ್ಫ್ಯೂರಸ್ ಆಮ್ಲ. ನೋಡಿ, ಇಲ್ಲಿ H2SO4 ಇದೆ, ಇಲ್ಲಿ HSO3. ಇದು ಸಲ್ಫ್ಯೂರಿಕ್ ಆಮ್ಲ, ಇದು ಸಲ್ಫ್ಯೂರಸ್ ಆಮ್ಲ. ಇಲ್ಲಿ ಎಷ್ಟು H+ ಇದೆ? ಒಂದು H+ ಇದೆ. ಯಾವ ಅಯಾನ್ ಸಿಗುತ್ತೆ? SO3-. ಎಷ್ಟು ಮೈನಸ್? ಖಾಲಿ ಮೈನಸ್ ಇದ್ದು 1. ಇದನ್ನ ಸಲ್ಫೇಟ್ ಅಂತ ಹೇಳ್ತೀವಿ. ಇದನ್ನ ಸಲ್ಫೈಡ್ ಏನಂತೆ? ಸಲ್ಫೈಡ್. ನೆಕ್ಸ್ಟ್ H3PO4. ಇದು ಯಾವ? ಫಾಸ್ಫರಿಕ್ ಆಸಿಡ್, ಫಾಸ್ಫರಿಕ್ ಆಮ್ಲ. ಎಷ್ಟು ಹೆಚ್ಚಿದೆ? 3 ಇದೆ. 3 H+ ಅಯಾನ್ ತೆಗೆದ್ರೆ ನಮಗೆ ಫಾಸ್ಫೇಟಿಗೆ ಏನು ಸಿಗುತ್ತೆ? 3- ಸಿಗುತ್ತೆ. ಇದೇನಂತೀವಿ ನಾವು? ಫಾಸ್ಫೇಟ್. ಹೇಳ್ತೀವಿ ನಾವು ಫಾಸ್ಫೇಟ್. ನೆಕ್ಸ್ಟ್ HBr. ಹೈಡ್ರೋಬ್ರೋಮಿಕ್ ಆಸಿಡ್. ಇದರಲ್ಲಿ ಎಷ್ಟು H+ ಇದೆ? 1 ಇದೆ. ಯಾವ ಅಯಾನ್ ಸಿಗುತ್ತೆ? Br-. ಇದಕ್ಕೆ ಏನಂತೀವಿ ನಾವು? ಬ್ರೋಮಿನ್ಗೆ ಬ್ರೋಮೈಡ್. ಏನಂತೀವಿ ನಾವು? ಬ್ರೋಮೈಡ್. HBr. ನೆಕ್ಸ್ಟ್ HF. ಹೈಡ್ರೋಫ್ಲೋರಿಕ್ ಆಸಿಡ್. HF. ಇಲ್ಲಿ ಪ್ಲಸ್ ತೆಗಿತೀವಿ, F- ಇರುತ್ತೆ. ಫ್ಲೋರೈಡ್. F ಅಂದ್ರೆ ಫ್ಲೋರಿನ್. ಅದೇನಂತ ಕರಿಬೇಕು ನಾವು? ಫ್ಲೋರೈಡ್.
ನೆಕ್ಸ್ಟ್ ಅಸಿಟಿಕ್ ಆಮ್ಲ ಇದೆ CH3COOH ಅಸಿಟಿಕ್ ಆಮ್ಲ. ಇವಾಗ ಎಷ್ಟು H ಪ್ಲಸ್ ಐತಿ? ಒಂದು H ಪ್ಲಸ್ ಐತಿ. ಉಳಿದಂತ ಇದು CH3CO ಮೈನಸ್. ಎಷ್ಟು ಮೈನಸ್? ಒಂದು ಪ್ಲಸ್ ಅಂದ್ರೆ ಇಲ್ಲಿ ಎಷ್ಟಿರುತ್ತೆ? ಒಂದು ಮೈನಸ್. ಇದನ್ನ ನಾವು ಅಸಿಟೇಟ್ ಅಯಾನ್ ಮಾಡಬೇಕು. ಯಾಕಂದ್ರೆ ಅಸಿಟೇಟ್ ಅಯಾನ್ ಋಣಾಯಾನಗಳು ನೆಗೆಟಿವ್ ಅಯಾನ್ಸ್ ನೆಗೆಟಿವ್ ರ್ಯಾಡಿಕಲ್ಸ್ ಹೇಗೆ ಸಿಗುತ್ತೆ ಅಂದರೆ ಆಸಿಡ್ ಇಂದ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ನೆಗೆಟಿವ್ ರ್ಯಾಡಿಕಲ್ಸ್ ಅಥವಾ ನೆಗೆಟಿವ್ ಅಯಾನ್ಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದಿದೆ HNO2 ಇದೆ ನೋಡಿ. ಇದು ನೈಟ್ರೇಟು, ಇದು HNO2. ಇದು ನೈಟ್ರೇಟ್ ಆದರೆ ಇದು ನೈಟ್ರೈಟ್ ಆಗುತ್ತೆ. NO2 ಒಂದು H ಪ್ಲಸ್ ಅಂದ್ರೆ ಇದು ಎಷ್ಟಿರುತ್ತೆ? ಒಂದು ಮೈನಸ್. ಇದನ್ನ ನಾವು ನೈಟ್ರೈಟ್. NO2 ಅಂದ್ರೇನು? ನೈಟ್ರೈಟ್ ಅಯಾನ್. HI ಅಯೋಡಿನ್. ಅವಾಗ ಇದು ಅಯೋಡಿನ್ ಇದೇನಾಗುತ್ತೆ? ಎಲ್ಲ ಹಿಂಗಿದ್ದು ಐಡ್ ಆಗುತ್ತೆ. ಆಕ್ಸಿಜನ್ ಇದಿದೆ ಆಕ್ಸೈಡ್, ಕ್ಲೋರಿನ್ ಇದಿದೆ ಫ್ಲೋರೈಡ್, ಅಯೋಡಿನ್ ಇದಿದೆ ಅಯೋಡೈಡ್. ಏನಂತ ನಾವು ಅಯೋಡೈಡ್. ನೆಕ್ಸ್ಟ್ HCl4 ಕ್ಲೋರೈಡ್. ಇದೊಂದು ಗ್ರೂಪ್ ಆಫ್ ಅಯಾನ್ ಕ್ಲೋರೈಡ್. ಎಷ್ಟು H ಪ್ಲಸ್? ಈ ಕ್ಲೋರೈಡ್ಗೆ ClO4ಗೆ ಎಷ್ಟು ಅಯಾನ್ ಇದೆ? 1. ಇದನ್ನು ನಾವು ಕ್ಲೋರೈಡ್ ಕ್ಲೋರೈಡ್. ಇಷ್ಟು ನಾವು ಯಾವುದರಿಂದ ಬರುತ್ತೆ? ಆಮ್ಲೀಯ ಅಯಾನ್. ಒಂದು ಆಮ್ಲದಲ್ಲಿ ಹೈಡ್ರೋಜನ್ ಅನ್ನು ರಿಮೂವ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಆಮ್ಲೀಯ ಅಯಾನ್ಗಳು. ಆಮ್ಲೀಯ ಅಯಾನ್ಗಳು ಯಾವಾಗಲೂ ನೆಗೆಟಿವ್ ಇರ್ತವೆ. ಋಣ ಅಯಾನ್ಗಳು ಅದನ್ನು ನಾವು ಆಸಿಡ್ ರ್ಯಾಡಿಕಲ್. ಸೊ ಇನ್ನೊಂದು ಪ್ರತ್ಯಾಮ್ಲೀಯಗಳಿಂದ OH ಮೈನಸ್ ಅಯಾನ್ ಅನ್ನು ರಿಮೂವ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಪ್ರತ್ಯಾಮ್ಲೀಯ ಅಯಾನ್ಗಳು ಸಿಗ್ತವೆ. ಪ್ರತ್ಯಾಮ್ಲೀಯ ಅಯಾನ್ಗಳು ಬೇಸಿಕ್ ರ್ಯಾಡಿಕಲ್. ಇದು ನಾವು ಬೇಸಿಕ್ ರ್ಯಾಡಿಕಲ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್. ಇದು ಒಂದು ಪ್ರತ್ಯಾಮ್ಲ. ಪ್ರತ್ಯಾಮ್ಲದಲ್ಲಿ ಏನಿರ್ತದೆ? OH ಮೈನಸ್ ಆಗ್ತದೆ. ಏನ್ ಸಿಗುತ್ತೆ ನೋಡಿ? ಇದು OH ಮೈನಸ್ ಅಯಾನ್ ರಿಮೂವ್ ಮಾಡಿದ್ರೆ ಎಷ್ಟು OH ಇದೆ ಇಲ್ಲಿ? ಇದೊಂದು ಗುಂಪು ಇದೆ. ಎಷ್ಟು OH ಇದೆ? OH ಎಷ್ಟಿದೆ? ಒಂದು ಮೈನಸ್ ಇದೆ. ಏನ್ ಸಿಗುತ್ತೆ ನಮಗೆ? ಸೋಡಿಯಂ ಸಿಗುತ್ತೆ. ಎಷ್ಟು ಪ್ಲಸ್ ಸಿಗುತ್ತೆ? ಒಂದು ಪ್ಲಸ್. ನೋಡಿ, ಧನಾಯನಗಳು ಎಲ್ಲಿಂದ ಸಿಗ್ತವೆ? ಪ್ರತ್ಯಾಮ್ಲಗಳಿಂದ ಸಿಗುತ್ತೆ. ಹೇಗೆ ಸಿಗುತ್ತೆ? ಪ್ರತ್ಯಾಮ್ಲಗಳಿಂದ OH ಮೈನಸ್ ಅಯಾನನ್ನು ರಿಮೂವ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಧನಾಯನಗಳು ಸಿಗ್ತವೆ. ತುಂಬ ಎಕ್ಸಾಂಪಲ್. ನೆಕ್ಸ್ಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ OH ಮೈನಸ್ ಎಷ್ಟಿದೆ ಅಮ್ಮ? ಇದರ ಪರಮಾಣು ಐತೆ 2 ಮೈನಸ್. ಅವಾಗ ಮೆಗ್ನೀಷಿಯಂ ಎಷ್ಟು ಸಿಗ್ತದೆ? 2+. ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಸಿಗುತ್ತೆ 2 ಮೈನಸ್ 2 OH ಮೈನಸ್ ರಿಮೂವ್ ಮಾಡಿದ್ರೆ ಕ್ಯಾಲ್ಸಿಯಂಗೆ 2+. ಕ್ಯಾನ್ ರೈಟ್ ಆಲ್ಸೋ ಈ ತರನು ಬರೆಯೋದು C++ ಅಂತ ಬರೋದು. 2 ಪ್ಲಸ್ ಅಂದ್ರೇನು? ಪ್ಲಸ್ ಅಂದ್ರೇನು? 2 ಪ್ಲಸ್ ಅಂದ್ರೆ. ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಎಷ್ಟು OH ಮೈನಸ್ ರಿಮೂವ್ ಮಾಡಬೇಕು? 1 OH ಮೈನಸ್ ರಿಮೂವ್ ಮಾಡಿದ್ರೆ ಯಾವ್ದು ಸಿಗುತ್ತೆ ನಮ್ಗೆ? ಪಾಸಿಟಿವ್ ಅಯಾನು K+. ಪೊಟ್ಯಾಷಿಯಂ ಸಿಗುತ್ತೆ. ಪೊಟ್ಯಾಷಿಯಂ
ನೆಕ್ಸ್ಟ್ ಲಿಥಿಯಂ ಆಕ್ಸೈಡ್. ನಾವು ಲಿಥಿಯಂಗೆ ವೇಲೆನ್ಸಿ ಬರ್ದಿತ್ತು. ನಾವು ಲಿಥಿಯಂಗೆ ಎಷ್ಟು ಲಿಥಿಯಂ ಅಲ್ಲಿ 3 ಇದೆ. ಮೊದಲೇ ಕವಚ 2, ಎರಡನೇ ಕವಚ 1. ಎಷ್ಟು ಕೊಡ್ತದೆ ಲಿಥಿಯಂ? 7 ಪಡ್ಕೊಳಕ್ಕಾಗಲ್ಲ, 1 ಕೊಡೋದು ಈಸಿ. ಹಾಗಾಗಿ 1+. ಲಿಥಿಯಂ ವೇಲೆನ್ಸಿ ಎಷ್ಟು? 1+. ಹೇಗೆ ಬಂತು? ಹೀಗೆ ಬರ್ತದೆ. OH ಮೈನಸ್ 1 ಏನು ಮಾಡಿದ್ರೆ ಏನು ಸಿಗುತ್ತೆ? 1+ ಸಿಗುತ್ತೆ. 1+ ಅಂದ್ರೆ ಇಟ್ ಮಸ್ಟ್ ಈ ತರ ಬರುತ್ತೆ. 1 ಬರೆಯ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರುಬಿಡಿಯಂ ಹೈಡ್ರಾಕ್ಸೈಡ್. ರುಬಿಡಿಯಂ ಹೈಡ್ರಾಕ್ಸೈಡ್ ಇಲ್ಲೂ ರುಬಿಡಿಯಂ ಎಷ್ಟು ಸಿಗುತ್ತೆ? OH ಮೈನಸ್ 1 ರಿಮೂವ್ ಮಾಡಿದ್ರೆ 1+. ನೆಕ್ಸ್ಟ್ ಬೇರಿಯಂ ಹೈಡ್ರಾಕ್ಸೈಡ್. ಬೇರಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಎಷ್ಟು OH ಮೈನಸ್ ರಿಮೂವ್ ಮಾಡಬೇಕು? ಎಷ್ಟು OH ಮೈನಸ್? 2 ರಿಮೂವ್ ಮಾಡಿ ಯಾವ ರೇಡಿಕಲ್ ಸಿಗುತ್ತೆ? ಬೇರಿಯಂ ಪ್ಲಸ್ 2+. ನೆಕ್ಸ್ಟ್ ಐರನ್ ಹೈಡ್ರಾಕ್ಸೈಡ್ FeOH3. ಇಲ್ಲಿ ಹೈಡ್ರಾಕ್ಸೈಡ್ ಎಷ್ಟು ತೆಗಿತೀವಿ ನಾವು? 3 OH ಮೈನಸ್ ಇದೆ, ನಮಗೆ 3+. ನೆಕ್ಸ್ಟ್ ಕಾಪರ್ ಆಕ್ಸೈಡ್. ಕಾಪರ್ ಹೈಡ್ರಾಕ್ಸೈಡ್. ಕಾಪರ್ ವೇಲೆನ್ಸಿ ಎಷ್ಟು? 1+2 ಇದೆ. ಕಾಪರ್ ವೇರಿಯಬಲ್ ವೇಲೆನ್ಸಿ. 1+ ಕೊಟ್ಟರೆ Q+, 2 ಕೊಟ್ಟರೆ Q3. ನೋಡಿ ಇಲ್ಲಿ ಎಷ್ಟು ಸಿಗ್ತದೆ? 2+. ನೆಕ್ಸ್ಟ್ ಸಿಸಿಎಂ ಹೈಡ್ರಾಕ್ಸೈಡ್. ಸಿಸಿಎಂ ಹೈಡ್ರಾಕ್ಸೈಡ್ ಎಷ್ಟು? -1. ಸಿಸಿಎಂ ಎಷ್ಟು ವೇಲೆನ್ಸಿ ಸಿಗುತ್ತೆ? ಈ ತರ ನೋಡಿ, ಪ್ರತ್ಯಾಮ್ಲಗಳಿಂದ ಯಾವ ಅಯಾನ ಸಿಕ್ತು ನಮಗೆ? ಧನ ಅಯಾನಗಳು ಸಿಗ್ತಾ ಹೋಗ್ತವೆ. ಆಮ್ಲಗಳಿಂದ ಋಣ ಅಯಾನಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಒಂದು ಕ್ರಮಬದ್ಧವಾಗಿ ಕಲಿಬೇಕು ಅಂದ್ರೆ ನೀವೇನ್ ಮಾಡಬೇಕು? ಅಯಾನಗಳನ್ನ 2 ತರ ಡಿವೈಡ್ ಮಾಡಬೇಕು. ಒಂದು ಧನ ಅಯಾನಗಳು, ಇನ್ನೊಂದು ಋಣ ಅಯಾನ. ಧನ ಅಯಾನಗಳು ಇನ್ನೊಂದು ಯಾವ್ದಪ್ಪ? ಋಣ ಅಯಾನಗಳು. ಈ ಧನ ಅಯಾನಗಳಲ್ಲಿ ಒಂದು ಕೊಡೋದು, 1+ ಕೊಡ್ತಕ್ಕಂಥ ಅವುಗಳನ್ನು ನಾವು ವೇಲೆನ್ಸಿ 1 +1 ವೇಲೆನ್ಸಿ 1+ ಅಥವಾ +1 ವೇಲೆನ್ಸಿ ಇರ್ತಕ್ಕಂಥ ಯಾವ್ಯಾವು? ಹೈಡ್ರೋಜನ್ ಬರುತ್ತೆ. ಯಾವ್ದು ಬರ್ತಪ್ಪ? ಹೈಡ್ರೋಜನ್ H+. ಎರಡನೇದು ಸೋಡಿಯಂ. ಎಷ್ಟು ಕೊಡುತ್ತೆ? Na+. ಲಿಥಿಯಂ Li+. ನೆಕ್ಸ್ಟ್ ಪೊಟ್ಯಾಷಿಯಂ K+. ಮತ್ತೆ ಯಾವ್ದು ಧನ? ನೋಡಿ ಕಾಪರ್ ಕೊಡು Q+. ಅದೇ ಕಾಪರ್ 2 ಕೊಟ್ರೆ ಕ್ಯುಪ್ರಿಕ್ ಆಗುತ್ತೆ. ನೋಡಿ ವೇಲೆನ್ಸಿ 2 ಇರೋ ಬಂದ್ರೆ Cu 2 ಕೊಟ್ರೆ ಅದೇನೇಳ್ತೀವಿ ನಾವು? ಕ್ಯುಪ್ರಿಕ್ ಅಂತ. ಅಸ್ಯಾಸಿಡ್ ಇಕ್ ಆಸಿಡ್ ಅಂತ ಬರುತ್ತೆ. ಅಸ್ಯಾಸಿಡ್ ಇಕ್ ಆಸಿಡ್. ನೋಡಿ HNO3 -1. ಇದು ಎಂತ ಆಸಿಡ್? ಇಕ್ ಆಸಿಡ್ ಅಲ್ಲಿ ಹೆಸರು ನಾವು ನೈಟ್ರಿಕ್ ಆಸಿಡ್. ಇಕ್ ಅಂದ್ರೆ ನೈಟ್ರಿಕ್ ಆಮ್ಲ. ಅದೇ HNO3 ಅಲ್ಲ, H2 HSO3 SO3 minus nitrous ಇದು ಸಲ್ಫ್ಯೂರಸ್ ಆಮ್ಲ ಸಲ್ಫೈಡ್
ಏನಿದು ಸಲ್ಫೈಡ್. ನೋಡಿ ಹಸ್ ಆಸಿಡ್ ಈಕ್ ಆಸಿಡ್ ಅಂದ್ರೆ ವೇಲೆನ್ಸಿ ಕಡಿಮೆ ಇರೋದು ಬಂದ್ರೆ ಅದನ್ನ ಹಸ್ ಆಸಿಡ್, ವೇಲೆನ್ಸಿ ಜಾಸ್ತಿ ಇರೋದು ಬಂದ್ರೆ ಈಕ್ ಆಸಿಡ್. ಯಾವುದೇ ಆಗಲಿ ಜಡ ವೇಲೆನ್ಸಿ ಇರ್ತಕ್ಕಂಥವು ಕೆಲವು 1 ಮತ್ತು 2 ಕೊಡ್ತವೆ, ಕೆಲವು 2 ಮತ್ತು 4 ಕೊಡ್ತವೆ, ಕೆಲವು 1 ಮತ್ತು 3 ಕೊಡ್ತವೆ. ಈ ಥರ ಕಡಿಮೆ ಏನು ಎಲೆಕ್ಟ್ರಾನ್ ಅನ್ನು ಕೊಟ್ಟರೆ ಹಸ್ ಆಸಿಡ್, ಜಾಸ್ತಿ ಕೊಟ್ಟರೆ ಈಕ್ ಆಸಿಡ್. ನೋಡಿ ಕಾಪರ್ ಇಲ್ಲಿ 2 ಕೊಟ್ಟಿದೆ ಈಕ್ ಆಸಿಡ್, 1 ಕೊಟ್ಟರೆ ಹಸ್ ಆಸಿಡ್. ನೋಡಿ 1 ಕೊಟ್ಟರೆ ಕ್ಯೂಪ್ರಸ್ ಹಸ್ ಆಸಿಡ್, 2 ಕೊಟ್ಟರೆ ಕ್ಯೂಪ್ರಿಕ್. ನೋಡಿ ಅಮೋನಿಯಾ ಅಂತ ಅಮೋನಿಯಾ NH4 1 ಕೊಟ್ಟರೆ. ನೆಕ್ಸ್ಟ್ ಇನ್ನೊಂದು ಹೈಡ್ರೋಜನ್ ಬರ್ತೀನಿ. ನೆಕ್ಸ್ಟ್ ಮರ್ಕ್ಯುರಿ Hg 1 ಕೊಟ್ರೆ ಮರ್ಕ್ಯುರಸ್ ಏನಂತ ಕರಿಬೇಕು ನೋಡಿ. 2 ಕೊಡೋದು ಕ್ಯಾಲ್ಸಿಯಂ 2 ಕೊಡೋದು, ಮೆಗ್ನೀಷಿಯಂ 2 ಕೊಡೋದು, ಜಿಂಕ್ 2 ಕೊಡೋದು, Z ನಂಬರ್ 2 ಕೊಡೋದು. ನೆಕ್ಸ್ಟ್ ಬೇರಿಯಂ 2 ಕೊಡೋದು, ಐರನ್ 2 ಕೊಟ್ರೆ ಪ್ಲಸ್ ಐರನ್ ಫೆರಸ್ ಅಂತ ಸೀಸಾ 2 ಕೊಟ್ರೆ ಸೀಸಾ Pb2+, ಪ್ಲಂಬಸ್ ಅಂತ ಏನಂತ ಕರೀಬೇಕು ಪ್ಲಂಬಸ್. ನೋಡಿ ನಿಕ್ಕಲ್ ಕೊಡುತ್ತೆ, ನಿಕ್ಕಲ್ 2+, ಕೋಬಾಲ್ಟ್ 2+, ಮರ್ಕ್ಯುರಿ ಇಲ್ಲಿ 1 ಕೊಟ್ಟಿದೆ, 2 ಕೊಡುತ್ತೆ. ಮರ್ಕ್ಯುರಿ 2 ಕೊಟ್ಟರೆ ಏನಂತ ಹೇಳ್ತೀವಿ ನಾವು, ಈ ಮರ್ಕ್ಯುರಸ್ ಅಂತ ಹೇಳಿದ್ರೆ 2 ಕೊಟ್ಟರೆ ಇಕ್, ಮರ್ಕ್ಯುರಿಕ್ ಹೇಳ್ತೀವಿ ನಾವು, ಮರ್ಕ್ಯುರಿಕ್. ಈ ತರ 2 ವೇಲೆನ್ಸ್ ಇದೆ. 3 ಇರೋ ಬಹಳ ಕಡಿಮೆ, 3 ಇರೋ ವೇಲೆನ್ಸ್ 3+. ಅಲ್ಯೂಮಿನಿಯಂ ಎಷ್ಟಿದೆ, ಅಲ್ಯೂಮಿನಿಯಂ 3+. ಐರನ್ ನೋಡಿ Fe 3+, Fe ಇವೆಲ್ಲ ಇದೆ ನೋಡಿ. Fe 2 ಕೊಟ್ಟರೆ ಹಸ್ ಕೊಡೋದು 2 ಮತ್ತೆ 3. ಇಲ್ಲಿ ಏನಾಗುತ್ತೆ, ಇಲ್ಲಿ ಫೆರಸ್ ಆದ್ರೆ ಇಲ್ಲಿ ಇಕ್ ಏನಾಗುತ್ತೆ, ಫೆರಿಕ್ ಆಗುತ್ತೆ. ನೆಕ್ಸ್ಟ್ ಕ್ರೋಮಿಯಂ 3 ಕೊಡೋದು. ನೆಕ್ಸ್ಟ್ 4 ಕೊಡೋದು ಸೀಸಾ ರೆಡ್ 4 ಕೊಡೋದು. ನೆಕ್ಸ್ಟ್ ತವರ 4 ಕೊಡೋದು, SN. ಇವು ಧನ ನೋಡಿ. ಇಲ್ಲಿ ಕೆಲವೊಂದು ನೋಡಿ, ಇಲ್ಲಿ ಮರ್ಕ್ಯುರಸ್ Hg 1 ಕೊಟ್ಟಿದೆ, ಮರ್ಕ್ಯುರಸ್ ಅದೇ Hg 2 ಕೊಟ್ರೆ ಮರ್ಕ್ಯುರಿ. ಕಾಪರ್ 1 ಕೊಟ್ರೆ ಕ್ಯೂಪ್ರಸ್, ಕಾಪರ್ 2 ಕೊಟ್ರೆ ಕ್ಯೂಪ್ರಿಕ್. ಕೆಲವು 2 ಮತ್ತು 3 ಕೊಡ್ತಾರೆ ನೋಡಿ. ಕಬ್ಬಿಣ 2 ಕೊಟ್ರೆ ಫೆರಸ್, ಕಬ್ಬಿಣ 3 ಕೊಟ್ರೆ ಫೆರಿಕ್. ನೋಡಿ Pb4+ ಇದೆ, Pb4+, 2 ಮತ್ತು 4 ಕೊಡುತ್ತೆ, 2ರಲ್ಲಿ ಬರುತ್ತೆ ನೋಡಿ Pb. ಇದು ಪ್ಲಂಬಸ್ 4 ಕೊಟ್ರೆ ಪ್ಲಂಬಿಕ್. ನೋಡಿ ಕೆಲವೊಂದು ಧಾತುಗಳು 1, 2 ಕೊಡ್ತಾರೆ, 1 ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ಕೊಡ್ತಾರೆ. ಕೆಲವೊಂದು 2, 3 ಕೊಡ್ತಾರೆ, ಕೆಲವೊಂದು 2, 4 ಕೊಡ್ತಾರೆ. 2, 4 ಯಾವುದು, ಪ್ಲಂಬಸ್ ಪ್ಲಂಬಿಕ್. 1, 2 ಯಾವಿದೆ, ಕ್ಯೂಪ್ರಸ್ ಕ್ಯೂಪ್ರಿಕ್, ಮರ್ಕ್ಯುರಸ್ ಮರ್ಕ್ಯುರಿ. 2, 3 ಕಬ್ಬಿಣ 2 ಕೊಟ್ರೆ ಫೆರಸ್, 3 ಕೊಟ್ರೆ ಫೆರಿಕ್. ಗೊತ್ತಾಯ್ತಾ? ಇವು ಧನಾಯನಗಳು. ಮುಂದೆ ಸಂಯುಕ್ತಗಳನ್ನು ಹೆಸರಿಸಬೇಕಾದ್ರೆ ಅವುಗಳ ಅಣುಸೂತ್ರ ಬರೀಬೇಕು ಅಂದಾಗ ಇವುಗಳ ವೇಲೆನ್ಸಿ ಭಾಳ ಇಂಪಾರ್ಟೆಂಟ್. ಯಾರು ನೀವು ಚೆನ್ನಾಗಿ ಕಲಿತೀರೋ ಅವರು ಯಾವುದಾದ್ರು ಅಣುಸೂತ್ರ ಕೊಟ್ಟು ಬರೀತೀರಿ, ವಾಕ್ಯಗಳಿಂದ ಕೊಟ್ಟರು ಅಣುಸೂತ್ರ ಬರೀತೀರಿ,
ರಾಸಾಯನಿಕ ಸಮೀಕರಣ ತಪ್ಪು ಬರೆಯೋದಿಲ್ಲ, ಬ್ಯಾಲೆನ್ಸ್ ಸರಿ ಮಾಡ್ತೀರಿ, ಸರದು ಮುಂದೆ ಬರ್ತದೆ, ಅದನ್ನು ಸರಿ ಮಾಡ್ತೀವಿ. ಇನ್ನು ಋಣಾಯಾನಗಳಿಗೆ ಬಂದರೆ ಅದರಲ್ಲೂ ಕೂಡ ವೇಲೆನ್ಸಿ 1, 2, 3, 4 ಇದ್ದಾರೆ. ಋಣ ಇದರಲ್ಲಿ ಬಂದರೆ ವೇಲೆನ್ಸಿ 1 ಪ್ಲಸ್ ಇದೆ, 1 ಪ್ಲಸ್ ಇದೆ. ಇದಕ್ಕೇನಂತ ನಾವು ಕ್ಲೋರಿನ್ ಒಂದು ಇಸ್ಕೊಂಡ್ರೆ ಋಣಾಯನಗಳು ಇಸ್ಕೊಳ್ತವೆ, ಧನಾಯನಗಳು ಕೊಟ್ರೆ ಪ್ಲಸ್, ಇಸ್ಕೊಂಡ್ರೆ ಈಗ 1 ಇಸ್ಕೊಳೋ, 2 ಇಸ್ಕೊಳೋ, 3 ಇಸ್ಕೊಳೋ, 4 ಇಸ್ಕೊಳೋ ಬರೀತಾರೆ. 1 ಇಸ್ಕೊಳೋ ಕ್ಲೋರೈಡ್, ಇದೆಸೇನು ಕ್ಲೋರೈಡ್, Br ಮೈನಸ್ ಬ್ರೋಮೈಡ್, I ಮೈನಸ್ ಅಯೋಡೈಡ್, OH ಕೊಡ್ತಾರೆ, ಗ್ರೂಪ್ ಆಫ್ ಅಯಾನ್ OH radicals, OH minus, hydroxide, ಇದರ ಹೆಸರೇನಿದು ಹೈಡ್ರಾಕ್ಸೈಡ್. ಈಗ ಬರ್ತವೆ ಹೈಡ್ರಾಕ್ಸೈಡ್ ಹೇಗೆ ಬಂತು? ಬೇಸಿಕ್ ಇಂದ ಬಂತು, ಪ್ರತ್ಯಾಮ್ಲದಿಂದ ಬಂತು OH. ನೆಕ್ಸ್ಟ್ HCO3 minus 2, HCO3 minus 2, minus 1 minus, ಇದರ ಹೆಸರೇನು ಹೈಡ್ರೋಜನ್ ಕಾರ್ಬೊನೇಟ್, ಇದರ ಹೆಸರೇನು ಹೈಡ್ರೋಜನ್ ಕಾರ್ಬೊನೇಟ್. ನೆಕ್ಸ್ಟ್ ಆರ್ HSO3 ಮೈನಸ್, ಇದಕ್ಕೆ ಹೆಸರೇನು ಹೈಡ್ರೋಜನ್ ಸಲ್ಫೈಡ್, ಹೈಡ್ರೋಜನ್ ಸಲ್ಫೈಡ್. SO4 ಬಂದರೆ ಸಲ್ಫೇಟ್, HO3 ಅಂದರೆ ಸಲ್ಫೈಡ್, ಹೈಡ್ರೋಜನ್ ಸಲ್ಫೈಡ್, ಹೈಡ್ರೋಜನ್ ಸಲ್ಫೈಡ್. ನೆಕ್ಸ್ಟ್ NO2 ಮೈನಸ್, NO2 ಮೈನಸ್, ಇದಕ್ಕೇನು ಇದು. ನೆಕ್ಸ್ಟ್ NO3 ಮೈನಸ್ ಇದೇನು ನೋಡಿ, NO2 ಮೈನಸ್ ಅಂದ್ರೆ ನೈಟ್ರೈಟ್, ಹೇಳ್ತೀವಿ ನಾವು ನೈಟ್ರೈಟ್. ಇದು NO3 ಮೈನಸ್, ಇದು NO2 ಮೈನಸ್ ಅಂದ್ರೆ ನೈಟ್ರೈಟ್, ಇದು ನೈಟ್ರೇಟ್, ನೈಟ್ರೇಟ್. ಈಗ ಹೇಳ್ತೀರಾ ಇದು ಸಿಲ್ವರ್, AgNO3, ಸಿಲ್ವರ್ ನೈಟ್ರೇಟ್. ಸಿಲ್ವರ್ಗೆ ಯಾವ ವೇಲೆನ್ಸ್? Ag+2 ಬರುತ್ತೆ, Ag+2. ಸಿಲ್ವರ್ NO3 ಏನಂತೀವಿ? ನೈಟ್ರೇಟ್, ಸಿಲ್ವರ್ ನೈಟ್, ಸಿಲ್ವರ್ ನೈಟ್, ಸಿಲ್ವರ್ ನೈಟ್. ನೆಕ್ಸ್ಟ್ ಎರಡು ವೇಲೆನ್ಸಿ ಇಸ್ಕೋ, 2 ಎಲೆಕ್ಟ್ರಾನ್ ಇಸ್ಕೋ, ವೇಲೆನ್ಸಿ 2 ಮೈನಸ್, 1 ಮೈನಸ್. ಕಾರ್ಬೋನೇಟ್ ಒಂದೇದು CO3 ಮೈನಸ್, ಕಾರ್ಬೋನೇಟ್ ಯೂಶಲಿ ಇಲ್ಲ ಆಗ್ತದೆ ಕಾರ್ಬೋನೇಟ್. SO3 ಮೈನಸ್ 2, ಇದಕ್ಕೆ ಅಂತ ಹೆಸರು ಕಾರ್ಬೋನೇಟ್. ಈಗ ಹೇಳ್ತೀರಾ CaCO3, ಇದರ ಹೆಸರು ಏನು ಹೇಳ್ತೀರಾ? Ca ಅಂದ್ರೆ ಕ್ಯಾಲ್ಸಿಯಂ, CO3 ಅಂದ್ರೆ ಕಾರ್ಬೋನೇಟ್. ನೋಡಿ ಇದು 2 ಕೊಡುತ್ತೆ, ಇದು 2 ಕೊಡುತ್ತೆ, ಹಾಗಾಗಿ ಕ್ಯಾನ್ಸಲ್ ಆಗೋ ಬರೀ CS, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ SO3 2 ಮೈನಸ್, ಸಲ್ಫೈಡ್, SO4 ಸಲ್ಫೈಡ್, ನೆನಪಿಟ್ಕೊಳ್ಳಿ ಸಲ್ಫೈಡ್, ಸಲ್ಫೈಡ್. SO4 2 ಮೈನಸ್, ಇದು ಸಲ್ಫೈಡ್, ಇದು ಸಲ್ಫೇಟ್, ಸಲ್ಫೇಟ್, ಸಲ್ಫೇಟ್. ಬರೀ S2 ಮೈನಸ್ ಅಂದ್ರೆ ಇದಕ್ಕೆ S ಅಂದ್ರೆ ಸಲ್ಫರ್, ಹಿಂಗೆ ಐರೈಡ್ ಸಲ್ಫರಿಗೆ ಸಲ್ಫೈಡ್, ಏನಂತೀವಿ ನಾವು ಸಲ್ಫೈಡ್, ಸಲ್ಫೈಡ್. O2 ಮೈನಸ್, ಇದು ಆಕ್ಸಿಜನ್,
ಆಕ್ಸೈಡ್ ಏನು ಹೇಳ್ತೀವಿ ನಾವು ಆಕ್ಸೈಡ್. Cr2O7 Cr2O7 K2Cr2O7 ಅಂತ ಒಂದು ಸೂತ್ರ ಇದೆ. ಪೊಟ್ಯಾಷಿಯಂ ಡೈಕ್ರೋಮೇಟ್, ಪೊಟ್ಯಾಷಿಯಂ ಕ್ರೋಮಿಯಂ ಎರಡಿದೆ, ಇದು ಆಕ್ಸಿಜನ್ 8 ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ. ಪೊಟ್ಯಾಷಿಯಂ ಡೈಕ್ರೋಮೇಟ್ ಬರೀ Cr2O7 ಗೆ 2 ಎಲೆಕ್ಟ್ರಾನ್ ಇಸ್ಕೊಂಡ ಇದನ್ನು ಡೈಕ್ರೋಮೇಟ್ ಅಂತ ಹೇಳ್ತೀವಿ. ಡೈಕ್ರೋಮೇಟ್ ನೋಡಿ, ಇದು ಡೈಕ್ರೋಮೇಟ್, ಇದು ಪೊಟ್ಯಾಷಿಯಂ. ಹೆಸರೇನಾಗುತ್ತೆ? ಪೊಟ್ಯಾಷಿಯಂ ಡೈಕ್ರೋಮೇಟ್. ಇದು ಹೆಂಗೆ ಹೆಸರಿಸಿದೆ ಅಂತ ಹೇಳಿದ್ರೆ ಇಲ್ಲಿ ಬರ್ದಿದ್ದೀವಿ ನಾವು. ಇದು ಅಯಾನ್ದು ಗುಂಪಲ್ಲಿ ಬರ್ತದೆ. Cr2O7 ಏನಂತ ಹೆಸರಿಸಬೇಕು? ಡೈಕ್ರೋಮೇಟ್ ಅಂತ ಹೆಸರಿಸಬೇಕು. ZnO2 ಎರಡು ಇಸ್ಕೊಡುತ್ತೆ ನೋಡಿ, ಅದು ಡೈಕ್ರೋಮೇಟ್ ಆಗುತ್ತೆ. ಇದು ಬರೀ ಜಿಂಕೇಟ್ ನೋಡಿ. O7 ಗೆ ಡೈಕ್ರೋಮೇಟ್, ಡೈ ಅಂದ್ರೆ 2 ಕ್ರೋಮಿಯಂ ಡೈಕ್ರೋಮಿಯಂ, ಆಕ್ಸಿಜನ್ ಅಂದ್ರೆ ಡೈಕ್ರೋಮೇಟ್. ಅದು ಜಿಂಕ್ ಆಕ್ಸಿಜನ್ 8 ಜಿಂಕೇಟ್. ಹೆಸರೇನು? ಜಿಂಕೇಟ್. ಎರಡನೇ ಚಾಪ್ಟರ್ ಬರುತ್ತೆ ಸೋಡಿಯಂ ಜಿಂಕೇಟ್ ಅಂತ. ಸೋಡಿಯಂ ಜಿಂಕೇಟ್ Na2 ಇದು 2 ವೇಲೆನ್ಸಿ. Na2 ZnO2 ಸೋಡಿಯಂ ಜಿಂಕೇಟ್. ನೆಕ್ಸ್ಟ್ PbO2 ಇದು 2 ಎಲೆಕ್ಟ್ರಾನ್ ಇಸ್ಕೊಂಡು PbO2. Pb ಅಂದ್ರೆ ಪ್ಲಂಬಮ್ ಅಂತ ಲ್ಯಾಟಿನ್ ವರ್ಡ್. ಪ್ಲಂಬೇಟ್ ಏನಂತೀವಿ ನಾವು? ಇದು ಪ್ಲಂಬೇಟ್. ನೋಡಿ, ಇಲ್ಲಿ ಒಂದು ಸ್ವಲ್ಪ ಕಾರ್ಬನೇಟು CO3, SO3 ಸಲ್ಫೈಟು, SO4 ಗೆ ಸಲ್ಫೇಟು, 3S ಗೆ ಸಲ್ಫೈಡ್, ಆಕ್ಸೈಡ್, ಡೈಕ್ರೋಮೇಟ್, ಜಿಂಕೇಟ್, ಪ್ಲಂಬೇಟ್. ಇವು ಅಣುಸೂತ್ರದಲ್ಲಿ ಇರ್ತಾವೆ. ವೇಲೆನ್ಸಿ 3 ಇರೋದು. 3 ಎಲೆಕ್ಟ್ರಾನ್ ಅನ್ನ ಇಸ್ಕೊಳ್ಳೋ ಅಯಾನ್ಗಳು ಯಾವಂದ್ರೆ ನೈಟ್ರೋಜನ್ ಇಸ್ಕೊಳ್ಳೋದು. ಯಾಕೆಂದ್ರೆ ನೈಟ್ರೋಜನ್ 7 ಎಲೆಕ್ಟ್ರಾನ್, ಮೊದಲನೇ ಕವಚ 2, ಎರಡನೇ ಕವಚ 5, ಅದು ಅಷ್ಟಕ ರಚನೆ ಆಗೋದು 3 ಬೇಕು. ಹಾಗಾಗಿ 3 ಇಸ್ಕೊಳ್ಳುತ್ತೆ. ಇದಕ್ಕೆ ಏನಂತೀವಿ ನಾವು? ನೈಟ್ರೋಜನ್. ಆಕ್ಸಿಜನ್ ಆಕ್ಸೈಡ್ ಆದರೆ ನೈಟ್ರೋಜನ್ ನೈಟ್ರೈಟ್. ಏನಂತೀವಿ ನಾವು? ನೈಟ್ರೈಟ್. ನೆಕ್ಸ್ಟ್ PO4 2 ಇಸ್ಕೊಳ್ಳೋದು. ಮೂರು ನೋಡಿ, ಫಾಸ್ಫರಿಕ್ ಆಮ್ಲ H3PO4 ಫಾಸ್ಫರಿಕ್ ಆಸಿಡ್ PO4 ನೋಡಿ. ಹೆಚ್ಚಿಗೆ ವೇಲೆನ್ಸಿ 1, PO4 ವೇಲೆನ್ಸಿ ಕ್ರಿಸ್ ಕ್ರಾಸ್ ಮಾಡಿ. ಹೈಡ್ರೋಜನ್ ವೇಲೆನ್ಸಿ 1, PO4 ವೇಲೆನ್ಸಿ ಎಷ್ಟು? ಹೆಸರೇನು? PO4 ಫಾಸ್ಫೇಟ್. ಇಂಪಾರ್ಟೆಂಟ್ ನಿಮಗೆ ಬರ್ತಕ್ಕಂಥ. ನೆಕ್ಸ್ಟ್ ವೇಲೆನ್ಸಿ 4 ಎಲೆಕ್ಟ್ರಾನ್ ಇಸ್ಕೊಂಡು 4 ಇಸ್ಕೊಂಡು. ಟೆಟ್ರಾವೇಲೆಂಟ್ ಕಾರ್ಬನ್, ಕಾರ್ಬನ್ 4 ಕೊಡ್ಬೋದು, 4 ಇಸ್ಕೋಬೋದು. ಯಾಕೆಂದ್ರೆ ಕಾರ್ಬನ್ಗೆ 6 ಎಲೆಕ್ಟ್ರಾನ್, ಮೊದಲನೇ ಕವಚ 2, ಎರಡನೇ ಕವಚ 4, ಅಷ್ಟಕ ರಚನೆ ಆಗಬೇಕು 4 ಕೊಡಬೇಕು. C4 ಪ್ಲಸ್ ಅಯಾನ್ ಆಗಬೇಕು ಅಥವಾ C4 ಮೈನಸ್ ಅಯಾನ್. C4 ಪ್ಲಸ್ ಆದರೆ ಕ್ಯಾಟಯಾನ್, C4 ಮೈನಸ್ ಆನಾಯನ್. ಈ ಆನಾಯನಿಗೆ ಬಂದರೆ 4 ಎಲೆಕ್ಟ್ರಾನ್ ಇಸ್ಕೊಳ್ಳುತ್ತೆ. C4 ಮೈನಸ್ ಇದು ಹೆಸರು ಕಾರ್ಬೈಡ್. ಏನಂತೀವಿ ನಾವು? ಕಾರ್ಬೈಡ್. ಈ ಥರ ಧನ ಮತ್ತು ಋಣಾಯಾನಗಳು ನಿಮಗೆ ಮುಂದೆ ಹೆಲ್ಪ್ ಆಗ್ತದೆ. ರಾಸಾಯನಿಕ ಸಮೀಕರಣ ಸದೃಶಲು, ಅಣುಸೂತ್ರ ಬರೆಯೋದು, ಅಥವಾ ನಾಮನ್ಕ್ಲೇಚರ್ ಅದನ್ನು ಸೂತ್ರ ಕೊಟ್ಟರೆ ಹೆಸರಿಸೋದು ಗೊತ್ತಾಗುತ್ತೆ. ಇದನ್ನು ಕಲಿಬೇಕು. ಮಸ್ಟ್ ಅನ್ಶೂರ್ ನೀವು ಬರ್ಕೊಂಡು ವಾಲ್ ಪೇಪರ್ ಹಾಕೋಬೇಕು, ನೀವು ಕಲ್ಕೋಬೇಕು.